ನಾವು ಪ್ರಿವಿಯಸ್ ವಿಡಿಯೋದಾಗ ಲೋ ಲೆವೆಲ್ ಡಿಸೈನ್ ಆಫ್ ಎ ಟಿ ಎಂ ನೋಡಿದ್ವಿ. ಈ ವಿಡಿಯೋದಾಗ ಕೋಡ್ ವಾಕ್ ಥ್ರೂ ಆಫ್ ಎ ಟಿ ಎಂ ನೋಡೋಣ ಅಂತ. ನಮ್ದು ಫಸ್ಟ್ ಕ್ಲಾಸ್ ಯೂಸರ್ ಅಕೌಂಟ್. ಯೂಸರ್ ಬ್ಯಾಂಕ್ ಅಕೌಂಟ್ದಾಗ ಬ್ಯಾಲೆನ್ಸ್ ಅಂತ ಹೇಳಿ ಒಂದು ಫೀಲ್ಡ್ ಐತಿ. ವಿತ್ಡ್ರಾ ಬ್ಯಾಲೆನ್ಸ್ ಅಂತ ಹೇಳಿ ಒಂದು ಮೆಥಡ್ ಐತಿ. ಈ ವಿತ್ಡ್ರಾ ಬ್ಯಾಲೆನ್ಸ್ ಮೆಥಡ್ದಾಗ ಅಮೌಂಟ್ ಆಸ್ ಎ ಪ್ಯಾರಾಮೀಟರ್ ಕೊಡಾಕತ್ತೀವ. ಈ ಫಂಕ್ಷನ್ ಏನ್ ಮಾಡ್ತೈತಿ ಅಂದ್ರೆ ಬ್ಯಾಲೆನ್ಸ್ ದಾಗ ಅಮೌಂಟ್ ನ ಡಿಡಕ್ಟ್ ಮಾಡಾಕತೈತಿ. ನೆಕ್ಸ್ಟ್ ಕ್ಲಾಸ್ ಬಂದ್ಬಿಟ್ಟ ಯೂಸರ್ದಾಗ ಕಾರ್ಡ್ ಐತಿ. ಯೂಸರ್ ಹ್ಯಾಸ್ ಅ ಯೂಸರ್ ಬ್ಯಾಂಕ್ ಅಕೌಂಟ್. ಕಾರ್ಡ್ ಗೆಟರ್ಸ್ ಅಂಡ್ ಸೆಟರ್ ಮೆಥಡ್ ಅದಾವ. ನೆಕ್ಸ್ಟ್ ಕ್ಲಾಸ್ ಕಾರ್ಡ್ದಾಗ ಕಾರ್ಡ್ ನಂಬರ್, CVV, expiry date of the card, card holder name, PIN number of a card is belonging to which bank ಅಂತ ಹೇಳಿ ಇಂಡಿಕೇಟ್ ಮಾಡಕ ಯೂಸರ್ ಬ್ಯಾಂಕ್ ಅಕೌಂಟ್ ಆಫ್ ಅ ಕಾರ್ಡ್. ಇದ್ರೊಳಗೆ ಹೆಲ್ಪರ್ ಫಂಕ್ಷನ್ ಈಸ್ ಕರೆಕ್ಟ್ ಪಿನ್ ಎಂಟರ್ಡ್ ಅಂತ ಹೇಳಿ ಯೂಸರ್ ಕಾರ್ಡ್ ಇನ್ಸರ್ಟ್ ಮಾಡಿದ್ಮೇಲೆ ಯೂಸರ್ ಕಾರ್ಡ್ ಪಿನ್ ಎಂಟರ್ ಮಾಡ್ತಾನ. ಸೊ ಯೂಸರ್ ಎಂಟರ್ ಮಾಡಿರುವಂತ ಕಾರ್ಡ್ ಪಿನ್ ಕರೆಕ್ಟ್ ಐತ್ಲೋ ಅಂತೇಳಿ ಚೆಕ್ ಮಾಡಕ್ ನಾವು ಈ ಮೆಥಡ್ ಕರಿತೀವಿ ಈಸ್ ಕರೆಕ್ಟ್ ಪಿನ್ ಎಂಟರ್ಡ್ ಅಂತೇಳಿ. ಇನ್ ಕೇಸ್ ಯೂಸರ್ ಕರೆಕ್ಟ್ ಪಿನ್ ಎಂಟರ್ ಮಾಡಿದ್ದಂದ್ರ ಟ್ರೂ ಅಂತ ರಿಟರ್ನ್ ಆಗ್ತೈತಿ, ಇಲ್ಲಾಂದ್ರೆ ಫಾಲ್ಸ್ ಅಂತ ರಿಟರ್ನ್ ಆಗ್ತೈತಿ. ಗೆಟ್ ಬ್ಯಾಲೆನ್ಸ್ ಬ್ಯಾಂಕ್ ಅಕೌಂಟ್ ಗೆಟ್ ಬ್ಯಾಲೆನ್ಸ್ ಮೆಥಡ್ ಇದು ಕರೆಯಾಕತೈತಿ. ಡಿಡಕ್ಟ್ ಬ್ಯಾಲೆನ್ಸ್ ಮೆಥಡ್ ಬೇಸಿಕ್ಲಿ ಬ್ಯಾಂಕ್ ಅಕೌಂಟ್ ವಿತ್ಡ್ರಾ ಬ್ಯಾಲೆನ್ಸ್ ಕರೆಯಾಕತೈತಿ. ಸೆಟ್ ಬ್ಯಾಂಕ್ ಅಕೌಂಟ್ ಯಾವಾಗ ನಾವು ಕಾರ್ಡ್ ನ ಇನಿಷಿಯಲೈಸ್ ಮಾಡ್ತೀವಲ್ಲ ಅವಾಗ ಕಾರ್ಡ್ ನ ನಾವು ಒಂದು ಬ್ಯಾಂಕ್ ಅಕೌಂಟ್ ಜೊತೆ ಅಸೋಸಿಯೇಟ್ ಮಾಡ್ಬೇಕ, ಅವಾಗ ಈ ಸೆಟರ್ ಮೆಥಡ್ ಯೂಸ್ ಆಕೈತಿ. ನೆಕ್ಸ್ಟ್ ಕ್ಲಾಸ್ ಎ.ಟಿ.ಎಂ ದಾಗ ಎ.ಟಿ.ಎಂ ಕರೆಂಟ್ ಸ್ಟೇಟ್ ಇರ್ತೈತಿ. ಎ.ಟಿ.ಎಂ ಬ್ಯಾಲೆನ್ಸ್, ಎಷ್ಟ್ ನಂಬರ್ ಆಫ್ 2000 ನೋಟ್ಸ್ ಅದಾವ, ಎಷ್ಟ್ ನಂಬರ್ ಆಫ್ 500 ನೋಟ್ಸ್ ಅದಾವ, ಎಷ್ಟ್ ನಂಬರ್ ಆಫ್ 100 ನೋಟ್ಸ್ ಅದಾವ ಅನ್ನೋ ಇನ್ಫಾರ್ಮೇಶನ್ ಎ.ಟಿ.ಎಂ ದಾಗ ಇರ್ತೈತಿ. ಇದ್ರೊಳಗ ಮೇನ್ ಮೆಥಡ್ ಯಾವ್ದಂದ್ರೆ ಸೆಟ್ ಬ್ಯಾಲೆನ್ಸ್. ಇದ್ರೊಳಗ ನಾವು ಎ.ಟಿ.ಎಂ ಬ್ಯಾಲೆನ್ಸ್ ಎಷ್ಟೈತಿ ಅಂತೇಳಿ ಇನಿಷಿಯೇಟ್ ಮಾಡ್ತೀವಿ. ನಂಬರ್ ಆಫ್ 2000 ನೋಟ್ಸ್ ಎಷ್ಟ್ ಅದಾವ, ನಂಬರ್ ಆಫ್ 500 ನೋಟ್ಸ್ ಎಷ್ಟ್ ಅದಾವ, ನಂಬರ್ ಆಫ್ 100 ನೋಟ್ಸ್ ಎಷ್ಟ್ ಅದಾವ ಅಂತೇಳಿ ನಾವು ಇನಿಷಿಯಲೈಸ್ ಮಾಡಾಕತ್ತೀವಿ ಸೆಟ್ ಬ್ಯಾಲೆನ್ಸ್ ದಾಗ. ಎ.ಟಿ.ಎಂ ಸ್ಟೇಟ್ ನಮ್ದು ಇಲ್ಲಿಂದ ಸ್ಟೇಟ್ ಡಿಸೈನ್ ಪ್ಯಾಟರ್ನ್ ಸ್ಟಾರ್ಟ್ ಆಗ್ತೈತಿ. ಎ.ಟಿ.ಎಂ ಸ್ಟೇಟ್ ಅನ್ನೋದು ಅಬ್ಸ್ಟ್ರಾಕ್ಟ್ ಕ್ಲಾಸ್. ಇದ್ರೊಳಗ ಎ.ಟಿ.ಎಂ ಮ್ಯಾಗ ನಾವು ಯಾವ್ಯಾವ ಆಪರೇಷನ್ ಪರ್ಫಾರ್ಮ್ ಮಾಡ್ತೀವಿ ಅವನ್ನೆಲ್ಲ ನಾವು ಆಸ್ ಅ ಫಂಕ್ಷನ್ ಅಂತ ಹೇಳಿ ಡಿಫೈನ್ ಮಾಡ್ಕೊಂಡಿವಿ. ಎ.ಟಿ.ಎಂ ದಾಗ ನಾವು ಪರ್ಫಾರ್ಮ್ ಮಾಡುವಂತ ಆಪರೇಷನ್ಸ್ ಯಾವ್ಯಾವ ಅಂದ್ರೆ ಇನ್ಸರ್ಟ್ ಕಾರ್ಡ್, ಅಥೆಂಟಿಕೇಟ್ ಪಿನ್, ಸೆಲೆಕ್ಟ್ ಆಪರೇಷನ್, ಕ್ಯಾಶ್ ವಿತ್ಡ್ರಾವಲ್, ಡಿಸ್ಪ್ಲೇ ಬ್ಯಾಲೆನ್ಸ್, ರಿಟರ್ನ್ ಕಾರ್ಡ್, ಎಕ್ಸಿಟ್. ಸೊ ಐಡಲ್ ಸ್ಟೇಟ್, ಹ್ಯಾಸ್ ಕಾರ್ಡ್ ಸ್ಟೇಟ್, ಸೆಲೆಕ್ಟ್ ಆಪರೇಷನ್ ಸ್ಟೇಟ್, ಚೆಕ್ ಬ್ಯಾಲೆನ್ಸ್ ಸ್ಟೇಟ್, ಕ್ಯಾಶ್ ವಿತ್ಡ್ರಾವಲ್ ಸ್ಟೇಟ್ ಇವೆಲ್ಲ ಚೈಲ್ಡ್ ಕ್ಲಾಸಸ್ ಆಫ್ ಎ.ಟಿ.ಎಂ ಸ್ಟೇಟ್. ಈ ಸ್ಟೇಟ್ ದಾಗ ಯಾವ ಆಪರೇಷನ್ ಸಪೋರ್ಟ್ ಮಾಡ್ತೀವಲ್ಲ ಅವ ಅಷ್ಟ ಫಂಕ್ಷನ್ ಅನ್ನು ನಾವ ರೆಸ್ಪೆಕ್ಟಿವ್ ಫಂಕ್ಷನ್ ನಾವ ಈ ಚೈಲ್ಡ್ ಕ್ಲಾಸ್ ದಾಗ ಓವರ್ ರೈಡ್ ಮಾಡ್ಕೊಳಕತ್ತೀವ. ಐಡಲ್ ಸ್ಟೇಟ್ ದಾಗ ಸಪೋರ್ಟೆಡ್ ಆಪರೇಷನ್ ಯಾವ್ದಂದ್ರೆ ಇನ್ಸರ್ಟ್ ಕಾರ್ಡ್. ಸೊ ಇಲ್ಲಿ ಇನ್ಸರ್ಟ್ ಕಾರ್ಡ್ ಮೆಥಡ್ ಅಷ್ಟು ನಾವು ಓವರ್ ರೈಡ್ ಮಾಡಾಕ್ತಿವ. ಇನ್ಸರ್ಟ್ ಕಾರ್ಡ್ ಎ.ಟಿ.ಎಂ ಆಮೇಲೆ ಕಾರ್ಡ್ ಆಸ್ ಎ ಪ್ಯಾರಾಮೀಟರ್ ತಗೋತೈತಿ. ಯೂಸರ್ ಒಂದ್ಸಲ ಇನ್ಸರ್ಟ್ ಕಾರ್ಡ್ ಮಾಡಿದಂದ್ರೆ ನಮ್ದ ಎ.ಟಿ.ಎಂ ಸ್ಟೇಟ್ ಹ್ಯಾಸ್ ಕಾರ್ಡ್ ಸ್ಟೇಟಿಗೆ ಮೂವ್ ಆಗ್ಬೇಕ. ಆ ಆಪರೇಷನ್ ನಾವಿಲ್ಲಿ ಪರ್ಫಾರ್ಮ್ ಮಾಡಾಕತ್ತೀವ. ಹ್ಯಾಸ್ ಕಾರ್ಡ್ ಸ್ಟೇಟ್ ದಾಗ ಸಪೋರ್ಟೆಡ್ ಆಪರೇಷನ್ ಯಾವ್ದಂದ್ರೆ ಅಥೆಂಟಿಕೇಟ್ ಪಿನ್. ಸೊ ಅಥೆಂಟಿಕೇಟ್ ಪಿನ್ ನ ಎ.ಟಿ.ಎಂ ಕಾರ್ಡ್ ಆಮೇಲೆ ಪಿನ್ ಆಸ್ ಎ ಪ್ಯಾರಾಮೀಟರ್ ತಗೋತೈತಿ. ಯೂಸರ್ ಕೊಟ್ಟಿರುವಂತ ಪಿನ್ ಕರೆಕ್ಟ್ ಐತಿಲ್ಲೋ ಅಂತ ಹೇಳಿ ಚೆಕ್ ಮಾಡಕ್ ನಾವ ಕಾರ್ಡ್ ಈಸ್ ಕರೆಕ್ಟ್ ಪಿನ್ ಎಂಟರ್ಡ್ ಮೆಥಡ್ ಕರಿತೀವಿ. ಇನ್ ಕೇಸ್ ಯೂಸರ್ ಎಂಟರ್ ಮಾಡಿರುವಂತ ಪಿನ್ ಕರೆಕ್ಟ್ ಇತ್ತಂದ್ರ ನಾವ ಎ.ಟಿ.ಎಂ ಸ್ಟೇಟ್ ನ ಸೆಲೆಕ್ಟ್ ಆಪರೇಷನ್ ಸ್ಟೇಟಿಗೆ ಮೂವ್ ಮಾಡ್ತೀವಿ. ಇಲ್ಲಂತಂದ್ರ ಇನ್ವ್ಯಾಲಿಡ್ ಪಿನ್ ಎಂಟರ್ಡ್ ಅಂತ ಹೇಳಿ ನಾವು ಎರರ್ ಡಿಸ್ಪ್ಲೇ ಮಾಡಿ ಎಕ್ಸಿಟ್ ಮೆಥಡ್ ಕಾಲ್ ಮಾಡಾಕತ್ತೀವ. ಎಕ್ಸಿಟ್ ಮೆಥಡ್ ದಾಗ ಯೂಸರ್ ಇನ್ಸರ್ಟ್ ಮಾಡಿರುವಂತ ಕಾರ್ಡ್ ನ ಯೂಸರ್ ಕೊಡ್ಬೇಕ. ಎ.ಟಿ.ಎಂ ಮಷಿನ್ ಸ್ಟೇಟ್ ಐಡಲ್ ಸ್ಟೇಟಿಗೆ ಮೂವ್ ಆಗ್ಬೇಕ. ಸೆಲೆಕ್ಟ್ ಆಪರೇಷನ್ ಸ್ಟೇಟ್. ಸೆಲೆಕ್ಟ್ ಆಪರೇಷನ್ ಸ್ಟೇಟ್ ದಾಗ ಎ.ಟಿ.ಎಂ ಮಷಿನ್ ಯಾವ್ಯಾವ ಆಪರೇಷನ್ ಸಪೋರ್ಟ್ ಮಾಡ್ತೈತಿಲ್ಲ ಅವನ್ನೆಲ್ಲಾನು ಡಿಸ್ಪ್ಲೇ ಮಾಡಿರ್ತೈತಿ. ಸೊ ಯೂಸರ್ ಅದ್ರೊಳಗ ಅವ್ ಯಾವ ಆಪರೇಷನ್ ದಾಗ ಇಂಟ್ರೆಸ್ಟೆಡ್ ಅದಲ್ಲ ಆ ಆಪರೇಷನ್ ಸೆಲೆಕ್ಟ್ ಮಾಡ್ತಾನ. ಇದು ಟ್ರಾನ್ಸಾಕ್ಷನ್ ಟೈಪ್ ಅನ್ನೋದು ಎನುಮರೇಷನ್. ಫಾರ್ ಸಿಂಪ್ಲಿಸಿಟಿ ಕ್ಯಾಶ್ ವಿತ್ಡ್ರಾವಲ್, ಬ್ಯಾಲೆನ್ಸ್ ಚೆಕ್ ಅಂತೇಳಿ ಎರಡು ವ್ಯಾಲ್ಯೂ ಅಷ್ಟ ನಾವು ತಗೊಳಕತ್ತೀವಿ ಇಲ್ಲೇ. ಯೂಸರ್ ಇನ್ ಕೇಸ್ ಕ್ಯಾಶ್ ವಿತ್ಡ್ರಾವಲ್ ಸೆಲೆಕ್ಟ್ ಮಾಡಿದಂದ್ರ ಅವಾಗ ಎ.ಟಿ.ಎಂ ಸ್ಟೇಟ್ ಏನಾಗ್ತೈತಿ ಕ್ಯಾಶ್ ವಿತ್ಡ್ರಾವಲ್ ಸ್ಟೇಟಿಗೆ ಮೂವ್ ಆಗ್ತೈತಿ. ಇನ್ ಕೇಸ್ ಯೂಸರ್ ಬ್ಯಾಲೆನ್ಸ್ ಚೆಕ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದಂದ್ರೆ ಎ.ಟಿ.ಎಂ ಸ್ಟೇಟ್ ಚೆಕ್ ಬ್ಯಾಲೆನ್ಸ್ ಸ್ಟೇಟಿಗೆ ಮೂವ್ ಆಗ್ತೈತಿ. ಇವನ್ ಎರಡು ಬಿಟ್ ಬೇರೆ ಯಾವ್ದಾರೆ ಆಪರೇಷನ್ ಸೆಲೆಕ್ಟ್ ಟ್ರೈ ಮಾಡಿದಂದ್ರೆ ಯೂಸರ್ ಅವಾಗ ಇನ್ವ್ಯಾಲಿಡ್ ಆಪ್ಷನ್ ಅಂತ ಹೇಳಿ ಮಾಡಿ ಎಕ್ಸಿಟ್ ಮೆಥಡ್ ಕಾಲ್ ಮಾಡಕತ್ತೀವಿ ನಾವು. ಚೆಕ್ ಬ್ಯಾಲೆನ್ಸ್ ದಾಗ ನಾವು ಡಿಸ್ಪ್ಲೇ ಬ್ಯಾಲೆನ್ಸ್ ಮೆಥಡ್ ಓವರ್ ರೈಡ್ ಮಾಡಾಕತ್ತೀವ. ಇಲ್ಲಿ ಕಾರ್ಡ್ ಬ್ಯಾಲೆನ್ಸ್ ಎಷ್ಟೈತಿ ಅಂತೇಳಿ ಡಿಸ್ಪ್ಲೇ ಮಾಡ್ತೀವ ಯೂಸರ್ಗ.
ಆಮೇಲೆ ಎಕ್ಸಿಟ್ ಮೆಥಡ್ ಕಾಲ್ ಮಾಡಕತ್ತೀವಿ. ಕ್ಯಾಶ್ ವಿತ್ಡ್ರಾವಲ್ದಾಗ ಪ್ಯಾರಾಮೀಟರ್ ನಾವ ಎ.ಟಿ.ಎಂ, ಕಾರ್ಡ್, ಆಮೇಲೆ ಯೂಸರ್ ಎಷ್ಟ್ ಅಮೌಂಟ್ ವಿತ್ಡ್ರಾ ಮಾಡ್ಕೋಬೇಕಂತಾನಲ್ಲ ಅಷ್ಟ್ ಅಮೌಂಟ್ ಆಸ್ ಎ ರಿಕ್ವೆಸ್ಟ್ ಆಗಿ ನಾವ ಪ್ಯಾರಾಮೀಟರ್ ತಗೊಳಕತ್ತೀವ. ಸೊ ಯೂಸರ್ ರಿಕ್ವೆಸ್ಟ್ ಮಾಡಿರುವಂತ ಅಮೌಂಟ್ ನಾವ ಎ.ಟಿ.ಎಂ ದ ಬ್ಯಾಲೆನ್ಸ್ ಜೊತೆ ಫಸ್ಟ್ ಚೆಕ್ ಮಾಡ್ತೀವಿ. ಇನ್ ಕೇಸ್ ಎ.ಟಿ.ಎಂ ದಾಗನ ಸಫಿಶಿಯಂಟ್ ಫಂಡ್ ಇರ್ಲಿಲ್ಲ ಅಂತಂದ್ರ ಇನ್ಸಫಿಶಿಯಂಟ್ ಫಂಡ್ ಇನ್ ಎ.ಟಿ.ಎಂ ಮಷಿನ್ ಅಂತೇಳಿ ಎರರ್ ಡಿಸ್ಪ್ಲೇ ಮಾಡ್ತೀವಿ. ಆಮೇಲೆ ಯೂಸರ್ ರಿಕ್ವೆಸ್ಟೆಡ್ ಅಮೌಂಟ್ ನ ಯೂಸರ್ ಅಕೌಂಟ್ ಬ್ಯಾಲೆನ್ಸ್ ಜೊತೆ ಚೆಕ್ ಮಾಡ್ತೀವಿ. ಇನ್ ಕೇಸ್ ಬ್ಯಾಲೆನ್ಸ್ ಕಡಿಮೆ ಇತ್ತು ಯೂಸರ್ ರಿಕ್ವೆಸ್ಟ್ ಮಾಡಿದ್ಕಿಂತ ಅಂತಂದ್ರೆ ಇನ್ಸಫಿಶಿಯಂಟ್ ಫಂಡ್ ಇನ್ ಯೂಸರ್ ಅಕೌಂಟ್ ಅಂತ ಹೇಳಿ ಎರರ್ ಮೆಸೇಜ್ ಡಿಸ್ಪ್ಲೇ ಮಾಡಿ ಎಕ್ಸಿಟ್ ಮೆಥಡ್ ಕರಿತೀವಿ ಎರಡು ಕೇಸ್ದಾಗ. ಇವು ಎರಡು ಕೇಸ್ ಮೀಟ್ ಆಗ್ಲಿಲ್ಲ ಅಂತಂದ್ರೆ ಸಫಿಶಿಯಂಟ್ ಫಂಡ್ ಇನ್ ಎ.ಟಿ.ಎಂ ಆಸ್ ವೆಲ್ ಆಸ್ ಇನ್ ಯೂಸರ್ ಅಕೌಂಟ್ ಬ್ಯಾಲೆನ್ಸ್ ಇತ್ತಂದ್ರ ನಾವು ಎಲ್ಸ್ ಪಾರ್ಟಿಗೆ ಬರ್ತೀವ. ಅವಾಗ ಅಷ್ಟ್ ಅಮೌಂಟ್ ನಾವು ಎ.ಟಿ.ಎಂ ಮಷೀನ್ ಇಂದನೂ ಡಿಡಕ್ಟ್ ಮಾಡ್ತೀವಿ, ಅಷ್ಟ್ ಅಮೌಂಟ್ ನಾವು ಯೂಸರ್ ಬ್ಯಾಂಕ್ ಅಕೌಂಟ್ ನಿಂದ ಡಿಡಕ್ಟ್ ಮಾಡ್ತೀವಿ. ಸೊ ಇಲ್ಲಿಂದ ನಮ್ದು ಚೈನ್ ಆಫ್ ರೆಸ್ಪಾನ್ಸಿಬಿಲಿಟಿ ಸ್ಟಾರ್ಟ್ ಆಗ್ತೈತಿ. ಇದು ಚೈನ್ ಆಫ್ ರೆಸ್ಪಾನ್ಸಿಬಿಲಿಟಿ ಬೇಸಿಕಲಿ ಒಂಥರ ಲಿಂಕಿಂಗ್ ಜೊತೆ ಆಕ್ಟ್ ಆಗ್ತೈತಿ. ಸೊ ಇಲ್ಲಿ ಕ್ಯಾಶ್ ವಿತ್ಡ್ರಾವಲ್ ಅಂತೇಳಿ ಒಂದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಬರ್ಕೊಂತೀವಿ ನಾವು. ಇದು ಕ್ಯಾಶ್ ವಿತ್ಡ್ರಾವ್ ಪ್ರೊಸೆಸರ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳಕ್ತೀವಿ. ಸೊ ಇದು ಕ್ಯಾಶ್ ವಿತ್ಡ್ರಾವ್ ಪ್ರೊಸೆಸರ್ ನೀವು ನೋಡಿದೀವಿ ಅಂತಂದ್ರೆ ಇಟ್ ಕಂಟೈನ್ಸ್ ದ ಸೆಲ್ಫ್ ರೆಫರೆನ್ಸ್ಡ್ ಆಬ್ಜೆಕ್ಟ್. ಇದ್ರ ಕನ್ಸ್ಟ್ರಕ್ಟರ್ದಾಗ ಅದನ್ನ ತೊಗೊಳಕೈತಿ. ಸೊ ಇಟ್ ಈಸ್ ಎಕ್ಸ್ಟೆಂಡೆಡ್ ಬೈ 2000 ಪ್ರೊಸೆಸರ್, 500 ವಿತ್ಡ್ರಾ ಪ್ರೊಸೆಸರ್, 100 ವಿತ್ಡ್ರಾ ಪ್ರೊಸೆಸರ್. ಸೊ ನಾ ಇಲ್ಲಿ ಯಾವ ರೀತಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಳಕತ್ತೀನಿ ಅಂತಂದ್ರ ಬೇಸಿಕಲಿ 2000 ವಿತ್ಡ್ರಾ ಪ್ರೊಸೆಸರ್ ಕನ್ಸ್ಟ್ರಕ್ಟರ್ದಾಗ ನಾನು 500 ವಿತ್ಡ್ರಾ ಪ್ರೊಸೆಸರ್ ಆಬ್ಜೆಕ್ಟ್ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀನಿ. ಆಮೇಲೆ 500 ವಿತ್ಡ್ರಾ ಪ್ರೊಸೆಸರ್ ಕನ್ಸ್ಟ್ರಕ್ಟರ್ದಾಗ ನಾ ಅಗೇನ್ 100 ವಿತ್ಡ್ರಾ ಪ್ರೊಸೆಸರ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಕಳ್ಸಾಕತ್ತೀನಿ. ಸೊ ಬೇಸಿಕಲಿ ಒಂಥರ ಲಿಂಕ್ ಲಿಸ್ಟ್ ಕತೆ. 200 withdraw processor is pointing to 500 withdraw processor. ಆಮೇಲೆ 500 withdraw processor is pointing to 100 withdraw processor. ಸೊ ಸೇ ಸಪೋಸ್ ಯೂಸರ್ 2700 ಅಮೌಂಟ್ ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಅಂತಂದ್ರೆ ವಿತ್ಡ್ರಾ ಪ್ರೊಸೆಸರ್ ವಿತ್ಡ್ರಾ ಕಾಲ್ ಮಾಡಿದೀವಿ ಅಂತಂದ್ರೆ ನಾವ ಬೇಸಿಕಲಿ ನಮ್ದು ಏನ್ ಹಾಕೈತಿ ಅಂತಂದ್ರೆ ಪೇರೆಂಟ್ ಕ್ಲಾಸ್ ವಿತ್ಡ್ರಾ ಮೆಥಡ್ ಕಾಲ್ ಹಾಕೈತಿ ಫಸ್ಟ್. ಇಲ್ಲ ನಾವೇನ್ ಚೆಕ್ ಮಾಡಾಕತ್ತೀವ ಇದ್ರದ್ದು ನೆಕ್ಸ್ಟ್ ಯಾವ್ದೈತಿ ಅಂತಂದ್ರ 2000 ಇದೆ. 2000 ವಿತ್ಡ್ರಾ ಪ್ರೊಸೆಸರ್ ಇಸ್ ನಾಟ್ ನಲ್. ಅದಕ್ಕೆ ನಾವು 2000 ಪ್ರೊಸೆಸರ್ ವಿತ್ಡ್ರಾ ಮೆಥಡ್ ಕಾಲ್ ಆತ ಫಸ್ಟ್. ಸೊ ಇಲ್ಲೇನ್ ಚೆಕ್ ಮಾಡಾಕತ್ತೀವಿ ಅಂದ್ರೆ ಬೇಸಿಕಲಿ 2000 ವಿತ್ಡ್ರಾ ಪ್ರೊಸೆಸರ್ ಈಸ್ ಕೆಪೇಬಲ್ ಆಫ್ ಸರ್ವಿಂಗ್ ರಿಕ್ವೆಸ್ಟೆಡ್ ಅಮೌಂಟ್ ಐತೆ ಇಲ್ಲ ಅಂತ ಚೆಕ್ ಮಾಡಾಕ್ತೀವಿ ನಾವು. ಸಪೋಸ್ ನಮ್ದು ಏನೈತಿ 2700 ಬೈ 2000 ಮಾಡಿದೀವಿ ಅಂತಂದ್ರೆ ನಮ್ಗೆ ಎಷ್ಟು 2000 ನೋಟ್ ಬೇಕ ಅಂತೇಳಿ ಚೆಕ್ ಮಾಡಾಕ್ತೀವಿ. ನಮ್ ಕೇಸ್ದಾಗ 1. ಆಮೇಲೆ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟಾಯ್ತು 700 ಬಂತ. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಜೀರೋ ಎಲ್ಲಿ ತನ ಆಗಂಗಿಲ್ಲ ಅಲ್ಲಿ ತನೂ ನಾವು ಅದನ್ನ ರಿಕ್ವೆಸ್ಟ್ ಫುಲ್ಫಿಲ್ ಮಾಡ್ತೀವಿ ನೆಕ್ಸ್ಟ್ ಪ್ರೊಸೆಸರ್ ಇಂದ. ನಮ್ ಕೇಸ್ದಾಗ 1 ಅಂತೇಳಿ ಬಂತ. ಸೊ 1 ನೋಟ್ ನಾವು 2000 ಡಿಸ್ಪೆನ್ಸ್ ಮಾಡ್ತೀವಿ. ರಿಮೈನಿಂಗ್ 700 ಸಲುವಾಗಿ ನಾವು ನೆಕ್ಸ್ಟ್ ಪ್ರೊಸೆಸರ್ ನ ಕಾಲ್ ಮಾಡಾಕ್ತೀವಿ ಸೂಪರ್ ಡಾಟ್ ವಿತ್ಡ್ರಾ ಅಂತೇಳಿ. ಇನ್ ಕೇಸ್ ರಿಕ್ವೈರ್ಡ್, ಸೊ ನಮ್ಗೆ ರಿಕ್ವೈರ್ಡ್ ಏನಾರೆ ಈಗ ಸೇ ಸಪೋಸ್ 6700 ಯೂಸರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಆದ್ರ ನಮ್ ಎ.ಟಿ.ಎಂ ಮಷಿನ್ ದಾಗ 2000 ಎರಡ ನೋಟ್ ಇದ್ದು ಅಂತಂದ್ರ ಅವಾಗ ನಮ್ ಈ ಎಲ್ಸ್ ಇಫ್ ಕಂಡೀಷನ್ ದಾಗ ಬರ್ತೈತಿ. ರಿಕ್ವೈರ್ಡ್ ಎಷ್ಟ 3 ಆದ್ರೆ ನಮ್ ಕಡೆ ಎ.ಟಿ.ಎಂ ದಾಗ ಇರೋದು 2. ಸೊ ನಾವ್ ಇರುವಂತ ಎರಡು ನೋಟ್ಸ್ ನ ಯೂಸರ್ ಕೊಡ್ತೀವಿ. ಆಮೇಲೆ ಇಲ್ಲಿ ಏನ್ ಮಾಡಾಕ್ತಿವಿ ಬ್ಯಾಲೆನ್ಸ್ ನ ಅಡ್ಜಸ್ಟ್ ಮಾಡಾಕತ್ತೀವಿ. ಸೊ ಎರಡು ನೋಟ್ ನಾವು ಕೊಟ್ಟಿವಿ ಅಂತಂದ್ರ 4000 ನಾವು ಯೂಸರ್ ಕೊಟ್ಟಿವಿ. ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟಾಗ 2700 ಇಲ್ಲ ಬ್ಯಾಲೆನ್ಸ್ ಅಡ್ಜಸ್ಟ್ ಮಾಡಾಕತ್ತೀವಿ. ಬ್ಯಾಲೆನ್ಸ್ ಅಡ್ಜಸ್ಟ್ ಮಾಡ್ಕೊಂಡ ನೆಕ್ಸ್ಟ್ ಪ್ರೊಸೆಸರ್ ದ ವಿತ್ಡ್ರಾ ಮೆಥಡ್ ಕರೆಯಾಕತ್ತೀವಿ ನಾವು. ಸೂಪರ್ ಡಾಟ್ ವಿತ್ಡ್ರಾ ಅಂತಂದ್ರೆ ಏನಾಗ್ತೈತಿ ಅಗೇನ್ ಪೇರೆಂಟ್ ಕ್ಲಾಸ್ ವಿತ್ಡ್ರಾ ಮೆಥಡ್ ಕಾಲ್ ಆಗ್ತೈತಿ. ಸೊ ಈಗ 2000 ನೆಕ್ಸ್ಟ್ ಯಾವ್ದ ಅಂತಂದ್ರೆ 500 ವಿತ್ಡ್ರಾ ಪ್ರೊಸೆಸರ್. ಸೊ 500 ವಿತ್ಡ್ರಾ ಪ್ರೊಸೆಸರ್ ಈಗ ನಾಟ್ ನಲ್ಲ. ಅದಕ್ಕೆ 500 ಪ್ರೊಸೆಸರ್ ವಿತ್ಡ್ರಾ ಮೆಥಡ್ ಕಾಲ್ ಆಗ್ತೈತಿ. ಸೊ 500 ತನಗ್ ಬಂದಿರುವಂತ ರಿಕ್ವೆಸ್ಟ್ ರಿಮೈನಿಂಗ್ ಅಮೌಂಟ್ ನ ಫುಲ್ಫಿಲ್ ಮಾಡಕ್ ಟ್ರೈ ಮಾಡ್ತೈತಿ. ಇನ್ ಕೇಸ್ ಫುಲ್ಫಿಲ್ ಆತಂದ್ರೆ ಇಲ್ಲೇ ರಿಟರ್ನ್ ಆಗ್ತೈತಿ. ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ 100 ವಿತ್ಡ್ರಾ ಪ್ರೊಸೆಸರ್ ವಿತ್ಡ್ರಾ ಮೆಥಡ್ ಕಾಲ್ ಆಗ್ತೈತಿ. ಈ ರೀತಿ ಚೈನ್ ಆಫ್ ರೆಸ್ಪಾನ್ಸಿಬಿಲಿಟಿ ಯೂಸ್ ಮಾಡಾಕ್ತಿವಿ ನಾವು ಕ್ಯಾಶ್ ವಿತ್ಡ್ರಾ ಮಾಡ್ಕೊಳಕ. ನೆಕ್ಸ್ಟ್ ಎ.ಟಿ.ಎಂ ರೂಮ್ ಇದು ನಮ್ದು ಕ್ಲೈಂಟ್ ಕ್ಲಾಸ್. ಸೊ ಇದ್ರೊಳಗ ನಾವ ಎ.ಟಿ.ಎಂ, ಯೂಸರ್, ಕಾರ್ಡ್, ಯೂಸರ್ ಬ್ಯಾಂಕ್ ಅಕೌಂಟ್ ಇವನ್ನೆಲ್ಲಾನು ಇನಿಷಿಯಲೈಸ್ ಮಾಡ್ಕೋತೀವಿ ನಾವು. ಎಲ್ಲಾನು ಇನಿಷಿಯಲೈಸ್ ಆದ್ಮೇಲೆ ಎ.ಟಿ.ಎಂ ದ ಕರೆಂಟ್ ಸ್ಟೇಟಸ್ ನಾವು ಪ್ರಿಂಟ್ ಮಾಡಾಕತ್ತೀವ. ಎ.ಟಿ.ಎಂ ಕರೆಂಟ್ ಸ್ಟೇಟಸ್ ಮ್ಯಾಗ ನಾವು ಇನ್ಸರ್ಟ್ ಕಾರ್ಡ್ ಮಾಡಾಕತ್ತೀವ. ಸೊ ಒಂದ್ಸಲ ಕಾರ್ಡ್ ಇನ್ಸರ್ಟ್ ಮಾಡಿದ ಕೂಡಲೇ ಎ.ಟಿ.ಎಂ ಹ್ಯಾಸ್ ಕಾರ್ಡ್ ಸ್ಟೇಟಿಗೆ ಹೋಗ್ತೈತಿ. ಸೊ ಹ್ಯಾಸ್ ಕಾರ್ಡ್ ಸ್ಟೇಟದಾಗ ಅಥೆಂಟಿಕೇಟ್ ಪಿನ್ ಮಾಡಾಕತ್ತೀವ. ಪಿನ್ ಎಂಟರ್ ಮಾಡೋದು ಕರೆಕ್ಟ್ ಆದ ಕೂಡಲೇ ಎ.ಟಿ.ಎಂ ಮಷಿನ್
ಲಿಸ್ಟ್ ಆಫ್ ಆಪರೇಷನ್ ಸೆಲೆಕ್ಟ್ ಮಾಡಕ್ ಕೊಡ್ಬೇಕಾ. ಯೂಸರ್ ಇಲ್ಲಿ ಕ್ಯಾಶ್ ವಿತ್ಡ್ರಾವಲ್ ಆಪರೇಷನ್ ಸೆಲೆಕ್ಟ್ ಮಾಡಕತ್ತಾನ. ಸೊ ಕ್ಯಾಶ್ ವಿತ್ಡ್ರಾವಲ್ ಸ್ಟೇಟಿಗೆ ಎ.ಟಿ.ಎಂ ಮಷಿನ್ ಮೂವ್ ಆಗ್ತೈತಿ. ಸೊ ಆ ಸ್ಟೇಟ್ ಮೇಲೆ ನಾವು ಕ್ಯಾಶ್ ವಿತ್ಡ್ರಾವಲ್ ಮೆಥಡ್ ಕಾಲ್ ಮಾಡಕತ್ತೀವ. ರಿಕ್ವೆಸ್ಟೆಡ್ ಅಮೌಂಟ್ 2700 ಐತಿ. ಸೊ ಇಷ್ಟ ಅಮೌಂಟ್ ಬೇಸಿಕಲಿ ಯೂಸರ್ ಅಕೌಂಟ್ ಇಂದನೂ ಡಿಟೆಕ್ಟ್ ಆಗ್ಬೇಕು, ಎ.ಟಿ.ಎಂ ಮಷಿನ್ ದಾಗಿಂದು ಡಿಟೆಕ್ಟ್ ಆಗ್ಬೇಕು. ಆಮೇಲೆ ಮತ್ತೆ ನಾವು ಕರೆಂಟ್ ಎ.ಟಿ.ಎಂ ಸ್ಟೇಟಸ್ ನ ಪ್ರಿಂಟ್ ಮಾಡಕತ್ತೀವ. ಇಷ್ಟ ಕೋಡ್ ವಾಕ್ ಥ್ರೂ ಆಫ್ ಎ.ಟಿ.ಎಂ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ ಅಂತ ಹೇಳಿ ಅನಿಸ್ತಂದ್ರೆ ಈ ವಿಡಿಯೋ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.